ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಇದರ ನೋಟ್ಸ್ಗಾಗಿ ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ಇವತ್ತು ನಾವು ಗಮನಿಸತಕ್ಕಂಥ ವಿಷಯಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಮಾರ್ಜಿನಲೈಸ್ಡ್ ಬೈ ಕಾಸ್ಟ್, ಮಾರ್ಜಿನಲೈಸ್ಡ್ ಇನ್ ಎಜುಕೇಶನ್. ಹಿಂದುಳಿದ ವರ್ಗಗಳಿಗೆ ಶಿಕ್ಷಣವನ್ನು ಪಡೆದುಕೊಳ್ಳುವುದರಲ್ಲಿ ಯಾವ್ಯಾವ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ನಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಇದು GS1, GS2, ಸೊಸೈಟಿ, ಕಾಸ್ಟ್, ಎಜುಕೇಶನ್ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿದೆ. ಅದಾದ ನಂತರ ನೋ ಡಿಟೆನ್ಷನ್ ಪಾಲಿಸಿ ಅಂಡ್ ಇಟ್ಸ್ ರಿಮೂವಲ್. ಕೆಲವು ದಿವಸಗಳ ಹಿಂದೆ ನೋ ಡಿಟೆನ್ಷನ್ ಪಾಲಿಸಿಯ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಅಂದ್ರೆ 8ನೇ ತರಗತಿಯ ತನಕ ಮಕ್ಕಳನ್ನ ಫೇಲ್ ಮಾಡದೆ ಮುಂದಿನ ತರಗತಿಗೆ ಕಳಿಸುವ ಒಂದು ನಿಯಮ ಜಾರಿಯಲ್ಲಿತ್ತು. ಆ ನಿಯಮವನ್ನ ಕೆಲ ದಿವಸಗಳ ಹಿಂದೆ ತೆಗೆದುಹಾಕಿದ್ದಾರೆ. ಈಗ ಆ ಒಂದು ಪಾಲಿಸಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದರಲ್ಲಿ ಯಾವ ಯಾವ ಕುಂದುಕೊರತೆಗಳಿದೆ ಅನ್ನೋದನ್ನ ಸಹ ನಾವು ಗಮನಿಸಲಿಕ್ಕಿದ್ದೇವೆ. ಇದು GS2 ಎಜುಕೇಶನ್ ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸೀಸ್ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿದ್ದು. ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS3 ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತ ವಿಷಯ. ಅದಾದ ನಂತರ ಚೈನಾಸ್ ಬ್ರಹ್ಮಪುತ್ರ ಡ್ಯಾಮ್, ಬ್ರಹ್ಮಪುತ್ರ ನದಿಗೆ ಚೀನಾ ಕಟ್ತಾ ಇರುವ ಡ್ಯಾಮ್ ಭಾರತದ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಅನ್ನೋ ಕೆಲವೊಂದು ವಿಷಯಗಳನ್ನ ಈ ಒಂದು ಆರ್ಟಿಕಲ್ ನಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ನೀಡಲ್ಲೆಸ್ ಇಂಜೆಕ್ಷನ್ಸ್ ಬೈ IIT ಬಾಂಬೆ. ಇಂಜೆಕ್ಷನ್ ಅಥವಾ ಸಿರಿಂಜ್ ತೆಗೆದುಕೊಳ್ಳುವ ಭಯ ಯಾರಿಗಾದ್ರೂ ಇದ್ರೆ ಅವರಿಗೆ ಒಂದು ಶುಭ ಸುದ್ದಿಯನ್ನ IIT ಬಾಂಬೆ ಅವರು ಕೊಡ್ತಾ ಇದ್ದಾರೆ. ಇದು GS3 ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವಿಷಯ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಮಾರ್ಜಿನಲೈಸ್ಡ್ ಬೈ ಕಾಸ್ಟ್, ಮಾರ್ಜಿನಲೈಸ್ಡ್ ಇನ್ ಎಜುಕೇಶನ್. ಏನು ಈ ಒಂದು ಆರ್ಟಿಕಲ್ ಏನ್ ಹೇಳುತ್ತೆ? ಬ್ಯಾಕ್ ಗ್ರೌಂಡ್ ನೋಡೋದಿದ್ರೆ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಹೇಗಿತ್ತು ಮತ್ತೆ ಯಾವ್ಯಾವ ಸುಧಾರಕರು ಅದನ್ನ ಇನ್ನಷ್ಟು ಉತ್ತಮಗೊಳಿಸಲಿಕ್ಕೆ ಜಾತಿ ವ್ಯವಸ್ಥೆನ ತೆಗೆದುಹಾಕಿ ಸಮಾಜವನ್ನ ಒಳ್ಳೆಯ ದಿಕ್ಕಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಹೇಗೆ ಪ್ರಯತ್ನ ಮಾಡಿದ್ರು ಅನ್ನೋದೆಲ್ಲ ನಾವು ಗಮನಿಸಬೇಕು. ಕಾಸ್ಟ್ ಅಂಡ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಹ್ಯಾಸ್ ಎಕ್ಸಿಸ್ಟೆಡ್ ಇನ್ ಇಂಡಿಯಾ ಫಾರ್ ಸೆಂಚುರೀಸ್. ಹಲವಾರು ಶತಮಾನಗಳ ಕಾಲ ಭಾರತದಲ್ಲಿ ಕಾಸ್ಟ್ ಅಂಡ್ ಜೆಂಡರ್, ಜಾತಿ ಹಾಗೂ ಲಿಂಗಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿಯ ಡಿಸ್ಕ್ರಿಮಿನೇಷನ್ಗಳು ಮುಂದುವರಿತಾ ಇದ್ವು. ಸೋಷಿಯಲ್ ರಿಫಾರ್ಮರ್ಸ್ ಲೈಕ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಸಾವಿತ್ರಿಬಾಯಿ ಫುಲೆ ವರ್ಕ್ ಅಪ್ಲಿಫ್ಟ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್. ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರಂತಹ ದೊಡ್ಡ ದೊಡ್ಡ ಮಹನೀಯರು ಈ ಒಂದು ಡಿಸ್ಕ್ರಿಮಿನೇಷನ್ ಅನ್ನ, ಜಾತಿ ಹಾಗೂ ಲಿಂಗಕ್ಕೆ ಸಂಬಂಧಿಸಿದ ತಾರತಮ್ಯವನ್ನ ತೆಗೆದು ಹಾಕಲಿಕ್ಕೆ, ಸಮಾಜದಿಂದ ತೊಡೆದು ಹಾಕಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಟ್ಟಿದ್ರು. ಇದರಿಂದಾಗಿ ಕೆಲವೊಂದು ರಿಸರ್ವೇಶನ್ ಪಾಲಿಸೀಸ್ SC/ST ಮುಂತಾದ ಸಮುದಾಯಗಳಿಗೆ ಹಾಗೂ OBC ಮುಂತಾದ ಕಮ್ಯುನಿಟಿಗಳಿಗೆ ಕೆಲವೊಂದು ರಿಸರ್ವೇಶನ್ ಪಾಲಿಸಿಗಳನ್ನ ತರಲಾಯಿತು. ಆದ್ರೆ ಬಟ್ ಚಾಲೆಂಜಸ್ ರಿಮೇನ್, ಹಲವಾರು ಸಮಸ್ಯೆಗಳು ಇನ್ನೂ ಹಾಗೆ ಮುಂದುವರಿತಾ ಇವೆ. ಕರೆಂಟ್ ಇಶ್ಯೂಸ್ ಇನ್ ಎಜುಕೇಶನ್. ಈಗಿನ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಯಾವ್ಯಾವ ಸಮಸ್ಯೆಗಳಿದೆ ಅಂತ ನೋಡ್ತಾ ಹೋಗೋಣ. ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್ ಅಂಡ್ ರೈಸಿಂಗ್ ಕಾಸ್ಟ್. ಏನು ಹಾಗಂದ್ರೆ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಫೇಸ್ ಡಿಸ್ಕ್ರಿಮಿನೇಷನ್ ಅಂಡ್ ಫೈನಾನ್ಷಿಯಲ್ ಸ್ಟ್ರಗಲ್ಸ್. ಮುಖ್ಯವಾಗಿ ಹಿಂದುಳಿದ ವರ್ಗಗಳು ಒಂದು ಫೈನಾನ್ಷಿಯಲ್ ಸ್ಟ್ರಗಲ್ ಅಂದ್ರೆ ಆ ಶಿಕ್ಷಣ ಕ್ಷೇತ್ರದ ಫೀಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಾ ಇವೆ. ಇನ್ನೊಂದು ರೀತಿಯಲ್ಲಿ ಡಿಸ್ಕ್ರಿಮಿನೇಷನ್, ಅವರನ್ನ ಬೇರೆ ರೀತಿಯಲ್ಲಿ ಭೇದ ಭಾವದ ಮೂಲಕ ನಡೆಸ್ಕೊಳ್ತಾ ಇದ್ದಾರೆ. ಎಜುಕೇಶನ್ ಕಾಸ್ಟ್ಸ್ ಆರ್ ರೈಸಿಂಗ್ ಡ್ಯೂ ಟು ಶಿಫ್ಟ್ ಫ್ರಮ್ ಗವರ್ಮೆಂಟ್ ಗ್ರಾಂಟ್ಸ್ ಟು HEFA ಲೋನ್ಸ್. HEFA ಅಂತಂದ್ರೆ ಹೈಯರ್ ಎಜುಕೇಶನ್ ಫೈನಾನ್ಸಿಂಗ್ ಏಜೆನ್ಸಿ. ಮೊದಲೆಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಗ್ರಾಂಟ್ ಗಳನ್ನು ನೀಡಲಾಗ್ತಿತ್ತು, ಆದ್ರೆ ಈಗ ಲೋನ್ಗಳನ್ನು ನೀಡಲಾಗ್ತಾ ಇದೆ. ಹೀಗಾಗಿ ಈ ಒಂದು ಬದಲಾವಣೆ ಎಷ್ಟೋ ಶಿಕ್ಷಣ ಸಂಸ್ಥೆಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಫಾರ್ ಎಕ್ಸಾಂಪಲ್, IIT ಫೀಸ್ ಇನ್ಕ್ರೀಸ್ಡ್ ಫ್ರಮ್ 90,000 ಪರ್ ಸೆಮಿಸ್ಟರ್ ಟು 3 lakh ಟುಡೇ. ಅಂತಂದ್ರೆ ಹೇಗೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಯಾವ ದೊಡ್ಡ ಮಟ್ಟದಲ್ಲಿ ಚೇಂಜ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಮೊದಲು IITಗಳ ಫೀಸು 2016 ಹೊತ್ತಿಗೆ ಒಂದು ಸೆಮಿಸ್ಟರ್ಗೆ ಸುಮಾರು 90,000 ಇತ್ತು. ಆದ್ರೆ ಈಗ ಅದು 3 ಲಕ್ಷಕ್ಕೆ ತಲುಪಿದೆ. ಡೆಲ್ಲಿ ಯೂನಿವರ್ಸಿಟಿ 8,000 ಇದ್ದಿದ್ದು ಒಂದು ವರ್ಷಕ್ಕೆ 8,000 ರೂಪಾಯಿ ಇದ್ದಿದ್ದು ಈಗ ಸುಮಾರು 60,000 ರೂಪಾಯಿಗಳಾಗಿದೆ. ಅಂದ್ರೆ ಇದು ಎವರೇಜ್ ಫೀಸ್. ಬೇರೆ ಬೇರೆ ಕೋರ್ಸ್ಗಳಿಗೆ ವಿಶೇಷವಾದ ಫೀಸ್ಗಳಿರುತ್ತೆ, ಆದ್ರೆ ಒಟ್ಟಾರೆಯಾಗಿ ನಾವು ತೆಗೆದುಕೊಳ್ಳೋದಾದ್ರೆ
ಎವರೇಜ್ ಆಗಿ ಈ ಒಂದು ಫೀಸ್ ಅನ್ನ ಕನ್ಸಿಡರ್ ಮಾಡಬಹುದು. ಇದು ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆನ್ ಮಾರ್ಜಿನಲೈಸ್ ಗ್ರೂಪ್ಸ್, ಹಿಂದುಳಿದ ವರ್ಗಗಳ ಮೇಲೆ ಯಾವ ರೀತಿ ತನ್ನ ಪರಿಣಾಮವನ್ನು ಬೀರಿದೆ ಅಂತ ನೋಡೋದಾದ್ರೆ, ಮೆನಿ SC ST ಅಂಡ್ OBC ಸ್ಟೂಡೆಂಟ್ಸ್ ಡ್ರಾಪ್ ಔಟ್ ಡ್ಯೂ ಟು ಹೈ ಫೀಸ್ ಡಿಸ್ಪೈಟ್ ರಿಸರ್ವೇಶನ್ ಏನೋ ನಾವು ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ, ಆದರೆ ದೊಡ್ಡ ಮಟ್ಟದ ಫೀ ಕಾರಣದಿಂದಾಗಿ ಹಲವಾರು SC ST OBC ಸ್ಟೂಡೆಂಟ್ಗಳು ಕಾಲೇಜನ್ನ ಶಿಕ್ಷಣ ಕ್ಷೇತ್ರದಿಂದ ಹೊರಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಹತ್ರ ಫೀಸ್ ಅನ್ನ ತುಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಫ್ಯಾಮಿಲೀಸ್ ಆಫ್ ಫಸ್ಟ್ ಜನರೇಷನ್ ಲರ್ನರ್ಸ್ ಫಾಲ್ ಇನ್ ಟು ಡೆಬ್ಟ್ ಟ್ರ್ಯಾಪ್ಸ್ ಟು ಅಫೋರ್ಡ್ ಎಜುಕೇಶನ್. ಫಸ್ಟ್ ಜನರೇಷನ್ ಲರ್ನರ್ಸ್, ಹೀಗಂದ್ರೆ ಒಂದು ಕುಟುಂಬದಲ್ಲಿ ಹಲವಾರು ತಂದೆ ತಾಯಿಗಳು ಕಾಲೇಜನ್ನ ನೋಡಿರೋದಿಲ್ಲ, ಅವರು ಬೇರೆ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಹಾಗೇನಾಗುತ್ತೆ, ಅವರ ಹತ್ತಿರ ಉದ್ಯೋಗಕ್ಕೆ ಯಾವುದೊಂದು ಕೃಷಿಯನ್ನು ಅಥವಾ ಬೇರೆ ಯಾವುದೋ ಒಂದು ವಿಧಾನವನ್ನು ಅವಲಂಬಿಸಿರ್ತಾರೆ. ದೊಡ್ಡ ಮಟ್ಟದ ಫೀಸ್ ಅನ್ನ ತುಂಬಲಿಕ್ಕೆ ಅವರ ಹತ್ರ ಸಾಧ್ಯ ಆಗೋದಿಲ್ಲ. ಆಗ ಒಬ್ಬ ವಿದ್ಯಾರ್ಥಿ ಮೊದಲನೆಯವನಾಗಿ ಕಾಲೇಜಿಗೆ ಹೋಗುವ ಮೊದಲ ವ್ಯಕ್ತಿ ಆಗಿರ್ತಾನೆ. ಅವನು ಇನ್ನೂ ಜೀವನದಲ್ಲಿ ಸೆಟ್ಲ್ ಆಗಿರೋದಿಲ್ಲ. ಹೀಗಾದಾಗ ಏನಾಗುತ್ತೆ, ಅವನ ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಫೀಸ್ ಅನ್ನ ತಂದೆ ತಾಯಿ ತುಂಬಬೇಕಾಗುತ್ತೆ. ಆಗ ಅವರು ಸಾಲವನ್ನ ಮಾಡಬೇಕಾಗುತ್ತೆ. ಈ ಸಾಲದ ಚಕ್ರದಲ್ಲಿ ಅವರು ಜೀವನ ಪೂರ್ತಿ ನರಳಬೇಕಾಗುತ್ತೆ. ಈಗ ಕೀ ಡೇಟಾ ಪಾಯಿಂಟ್ಸ್ ಯಾವ್ಯಾವ ರೀತಿ ಡ್ರಾಪ್ ಔಟ್ಗಳು ಆಗ್ತಾ ಇದೆ ಅಂತ ನೋಡೋದಾದ್ರೆ, ಓವರ್ 13,500 ಸ್ಟೂಡೆಂಟ್ಸ್ ಡ್ರಾಪ್ಡ್ ಔಟ್ ಫ್ರಮ್ IITs, IIMs ಅಂಡ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಇನ್ 5 years, ಮೇನ್ಲಿ ಡ್ಯೂ ಟು ಅನ್ಅಫೋರ್ಡಬಿಲಿಟಿ. ಹಣಕಾಸಿನ ಕೊರತೆಯಿಂದಾಗಿ ಸುಮಾರು 13,500 ವಿದ್ಯಾರ್ಥಿಗಳು IIT, IIM ಮತ್ತು ಸೆಂಟ್ರಲ್ ಯೂನಿವರ್ಸಿಟಿಗಳಿಂದ ಡ್ರಾಪ್ ಔಟ್ ಆಗಿದ್ದಾರೆ, ಶಿಕ್ಷಣ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಡ್ರಾಪ್ ಔಟ್ ಬ್ರೇಕ್ ಡೌನ್ ನೋಡೋದಾದ್ರೆ, ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲಿ 4,596 OBCಗಳು, 2,400 SC ಸ್ಟೂಡೆಂಟ್ಗಳು ಹಾಗೂ 2,600 ST ಸ್ಟೂಡೆಂಟ್ಗಳು ಡ್ರಾಪ್ ಔಟ್ ಆಗಿದ್ದಾರೆ. ಇನ್ನು IITಗಳಲ್ಲಿ 2,266 OBCಗಳು, 1,300 SCಗಳು ಹಾಗೂ 400 ST ಸ್ಟೂಡೆಂಟ್ಗಳು ಡ್ರಾಪ್ ಔಟ್ ಆಗಿದ್ದಾರೆ. ಇನ್ನು IIMಗೆ ಬಂದ್ರೆ 163 OBCಗಳು, 188 SCಗಳು, 91 STಗಳು ಡ್ರಾಪ್ ಔಟ್ ಆಗಿದ್ದಾರೆ. ಇನ್ನೊಂದು ಕಾರಣ ಏನಂತಂದ್ರೆ ಸುಸೈಡ್. 122 ಸ್ಟೂಡೆಂಟ್ಸ್ ಡೈಡ್ ಬೈ ಸುಸೈಡ್ ಇನ್ 5 years, ಸೈಟಿಂಗ್ ಫೈನಾನ್ಷಿಯಲ್ ಅಂಡ್ ಮೆಂಟಲ್ ಹೆಲ್ತ್ ಸ್ಟ್ರಗಲ್ಸ್. ಸುಮಾರು 122 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಫೈನಾನ್ಷಿಯಲ್ ಅಂಡ್ ಮೆಂಟಲ್ ಹೆಲ್ತ್ ಸ್ಟ್ರಗಲ್ಸ್. ಒಂದು ಆರ್ಥಿಕ ಕಾರಣದಿಂದ, ಮತ್ತೊಂದು ಮಾನಸಿಕವಾಗಿ ಆಗುವ ಒತ್ತಡದ ಕಾರಣದಿಂದಾಗಿ 122 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಂಪ್ಲಾಯ್ಮೆಂಟ್ ಚಾಲೆಂಜಸ್. ಓನ್ಲಿ 38% ಆಫ್ IIT ಗ್ರಾಜ್ಯುಯೇಟ್ಸ್ ವರ್ ಪ್ಲೇಸ್ಡ್ ಇನ್ 2024 ಡಿಸ್ಪೈಟ್ ಹೈ ಕಾಸ್ಟ್. IITಗಳ ಕಥೆನೇ ಹೀಗಾದ್ರೆ ಹೇಗೆ ಅಂತ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ IITಗಳಲ್ಲಿ ಇರೋ 38ರಷ್ಟು ವಿದ್ಯಾರ್ಥಿಗಳು ಮಾತ್ರ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಇದು ಯಾವಾಗ ಅಂತಂದ್ರೆ, ಅಷ್ಟು ದೊಡ್ಡ ಮಟ್ಟದ ಫೀಸ್ ಅನ್ನ ತುಂಬಿ ಆದ್ಮೇಲೂ ಸಹ ಪ್ಲೇಸ್ಮೆಂಟ್ ರೇಟ್ ಎಷ್ಟಿದೆ? ಓನ್ಲಿ 38%. ಸ್ಟ್ರಕ್ಚರಲ್ ಚೇಂಜಸ್ ಇನ್ ಎಜುಕೇಶನ್. ಈಗ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಚೇಂಜಸ್ ಗಳಾಗಿದೆ. ಏನು ಅಂತಂದ್ರೆ, ಫಂಡಿಂಗ್ ಶಿಫ್ಟ್. HEFA ಲೋನ್ಸ್ ಫೋರ್ಸ್ ಇನ್ಸ್ಟಿಟ್ಯೂಷನ್ಸ್ ಟು ಪ್ರಯಾರಿಟೈಸ್ ಲೋನ್ ರೀಪೇಮೆಂಟ್ ಲೀಡಿಂಗ್ ಟು ಫೀ ಹೈಕ್ಸ್. ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿರುತ್ತಲ್ವಾ, ಇವರು ಲೋನ್ಗಳ ವ್ಯವಸ್ಥೆಯನ್ನ ನಿಭಾಯಿಸಬೇಕಾಗುತ್ತೆ. ಹಾಗಾಗಿ ಲೋನ್ ಮೇಲೆ ಹೆಚ್ಚು ಫೋಕಸ್ ಮಾಡೋದ್ರಿಂದ ಫೀಸ್ ಅನ್ನು ಅವರು ಹೆಚ್ಚು ಮಾಡ್ತಾರೆ. ಇದರಿಂದ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಎಜುಕೇಶನ್ ಇಸ್ ಟ್ರೀಟೆಡ್ ಆಸ್ ಕಮಾಡಿಟಿ, ಲಿಮಿಟಿಂಗ್ ಆಕ್ಸೆಸ್ ಫಾರ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್. ಇತ್ತೀಚಿನ ದಿನಗಳಲ್ಲಿ ಎಜುಕೇಶನ್ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರು ಅದರಿಂದ ಲಾಭ ಪಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಯಾರೋ ಒಬ್ರು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಅವರು ಶಿಕ್ಷಣದ ಬದಲು ಪ್ರಾಫಿಟ್ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನು ವೇ ಫಾರ್ವರ್ಡ್, ಏನು ಮುಂದಿನ ದಾರಿ ಏನು ಈ ಎಲ್ಲ ಸಮಸ್ಯೆಗಳಿಗೆ ಅಂತಂದ್ರೆ, ರಿಫಾರ್ಮ್ HEFA ಫಂಡಿಂಗ್. ಮೊದಲನೇದಾಗಿ, ರೀಪ್ಲೇಸ್ ಲೋನ್ಸ್ ವಿತ್ ಗವರ್ಮೆಂಟ್ ಗ್ರಾಂಟ್ಸ್ ಟೈಡ್ ಟು ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್. ಒಂದು ಶಿಕ್ಷಣ ಸಂಸ್ಥೆಗಳ ಪರ್ಫಾರ್ಮೆನ್ಸ್ ಮೇಲೆ ಆಧಾರಿತವಾಗಿ, ಅವರ ಕಾರ್ಯಕ್ಷಮತೆಯ ಮೇಲೆ ಆಧಾರಿತವಾಗಿ ಸರ್ಕಾರ ಅವುಗಳಿಗೆ ಗ್ರಾಂಟ್ಸ್ ಗಳನ್ನು ನೀಡಬೇಕು. ಲೋನ್ ಬದಲು ಗ್ರಾಂಟ್ಸ್ ಗಳನ್ನ ನೀಡುವುದರ ಮೂಲಕ ಆ ಒಂದು ಫೀ ಯಾರು ಒಬ್ಬ ವಿದ್ಯಾರ್ಥಿ ತುಂಬ್ತಾನೋ ಅದರ ಮೊತ್ತ ಕಡಿಮೆ ಆಗಬೇಕು. ಇದು ಮೊದಲನೇ ರಿಫಾರ್ಮ್. ಅಫೋರ್ಡೆಬಲ್ ಫೀಸ್. ಇಂಟ್ರೊಡ್ಯೂಸ್ ಅ ಫೀ ಸ್ಟ್ರಕ್ಚರ್ ಬೇಸ್ಡ್ ಆನ್ ಫ್ಯಾಮಿಲಿ ಇನ್ಕಮ್. ಫಾರ್ ಎಕ್ಸಾಂಪಲ್, ಫ್ಯಾಮಿಲೀಸ್ ಅರ್ನಿಂಗ್ ಬಿಲೋ 8 lakhs ಪೇ ಮಿನಿಮಲ್ ಫೀಸ್. ಇನ್ನೊಂದು ಏನಂತಂದ್ರೆ, ಎರಡನೇ ಅಂಶ ಏನು ಅಂತಂದ್ರೆ, ಫೀಸ್ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡೋದು ಬೇಸ್ಡ್ ಆನ್ ಫ್ಯಾಮಿಲಿ ಇನ್ಕಮ್. ಒಂದು ಕುಟುಂಬದ ಆದಾಯದ ಆಧಾರದ ಮೇಲೆ ಆ ಒಂದು ವಿದ್ಯಾರ್ಥಿ ನೀಡುವ ಫೀಸು ಹೆಚ್ಚು ಕಡಿಮೆ ಆಗೋದು.
ಅಂದ್ರೆ ಒಂದು ಉದಾಹರಣೆಗೆ 8 ಲಕ್ಷ ಕುಟುಂಬದ ವಾರ್ಷಿಕ ಆದಾಯ ಇದ್ರೆ ಅವರು ಇಂತಿಷ್ಟು ಫೀಸನ್ನ ತುಂಬಬೇಕು, ಅದಕ್ಕಿಂತ ಹೆಚ್ಚಿದ್ರೆ ಫೀಸನ್ನ ಜಾಸ್ತಿ ಮಾಡೋದು, ಈ ರೀತಿಯಾದ ಕೆಲವೊಂದು ನಿಯಮಗಳನ್ನು ರೂಪಿಸಬೇಕು. ಮುಂದಿನ ಅಂಶ ರೆಗ್ಯುಲೇಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಕ್ಯಾಪ್ ಫೀಸ್ ಇನ್ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಟು ಎನ್ಶೋರ್ ಅಫೋರ್ಡೆಬಿಲಿಟಿ. ಮುಖ್ಯವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನ ಸರಿಯಾಗಿ ರೆಗ್ಯುಲೇಟ್ ಮಾಡಬೇಕು, ಇದಕ್ಕೊಂದು ನಿಯಂತ್ರಣ ಇರಬೇಕು. ಇನ್ನು ಇನ್ಕ್ಲೂಸಿವ್ ಸಪೋರ್ಟ್ ಅಂತಂದ್ರೆ ಪ್ರೊವೈಡ್ ಫೈನಾನ್ಷಿಯಲ್ ಅಂಡ್ ಅಕಾಡೆಮಿಕ್ ಹೆಲ್ಪ್ ಟು ರೆಡ್ಯೂಸ್ ಡ್ರಾಪ್ ಔಟ್ಸ್ ಅಮಂಗ್ ಮಾರ್ಜಿನಲೈಸ್ ಸ್ಟೂಡೆಂಟ್ಸ್. ಈ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಮತ್ತು ಫೈನಾನ್ಷಿಯಲ್ ಹೆಲ್ಪ್, ಶೈಕ್ಷಣಿಕವಾಗಿ ಹಾಗೂ ಹಣಕಾಸಿನ ಸಹಾಯವನ್ನ ಮಾಡುವ ಮೂಲಕ ಅವರು ಆ ಒಂದು ಕ್ಷೇತ್ರದಲ್ಲಿ ಅಥವಾ ಆ ಒಂದು ವರ್ಗದವರಲ್ಲಿ ಆಗುವ ಡ್ರಾಪ್ ಔಟ್ಗಳನ್ನ ಕಡಿಮೆ ಮಾಡಬೇಕು. ಇದು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಎರಡನೇ ಆರ್ಟಿಕಲ್ ನೋಡೋದಾದ್ರೆ ನೋ ಡಿಟೆನ್ಷನ್ ಪಾಲಿಸಿ ಅಂಡ್ ಇಟ್ಸ್ ರಿಮೂವಲ್. ಬ್ಯಾಕ್ ಗ್ರೌಂಡ್ ಅನ್ನ ಕೆಲವು ದಿನಗಳ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ಮತ್ತು ಚಿಕ್ಕದಾಗಿ ನೋಡೋದಾದ್ರೆ NDP ಅಲೌಡ್ ಸ್ಟೂಡೆಂಟ್ಸ್ ಟು ಪಾಸ್ ಕ್ಲಾಸಸ್ ಅಪ್ 8th ವಿತೌಟ್ ಫೇಲಿಂಗ್. 8ನೇ ತರಗತಿಯ ತನಕ ವಿದ್ಯಾರ್ಥಿಗಳನ್ನ ಫೇಲ್ ಮಾಡದೆ ಮುಂದಿನ ತರಗತಿಗೆ ಕಳಿಸಲಾಗ್ತಾ ಇತ್ತು. ಇದು ನೋ ಡಿಟೆನ್ಷನ್ ಪಾಲಿಸಿ. ಪೇರ್ಡ್ ವಿತ್ CC ಅಂತಂದ್ರೆ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. CC ಅನ್ನುವ ಒಂದು ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಇದರಲ್ಲಿ ಕಂಟಿನ್ಯೂಸ್ಲಿ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ನಿಯಮಿತವಾಗಿ ಸಮಗ್ರ ಒಂದು ಶಿಕ್ಷಣವನ್ನು ನೀಡಲಾಗುತ್ತೆ ಅನ್ನೋದು ಇದರ ಒಂದು ಗುರಿ. ಅಸೆಸ್ ಲರ್ನಿಂಗ್ ಥ್ರೂ ಔಟ್ ದ ಇಯರ್. ಇಡೀ ವರ್ಷದ ಒಂದು ಶೈಕ್ಷಣಿಕ ಬೆಳವಣಿಗೆಯನ್ನ ಈ CCಯ ಮೂಲಕ CCE ಇದರ ಮೂಲಕ ಅಳಿಲಿಕ್ಕೆ ಸರ್ಕಾರ ಮುಂದಾಗಿತ್ತು. ಈಗ ಗೋಲ್ ಏನಾಗಿತ್ತು? ರೆಡ್ಯೂಸ್ ಎಕ್ಸಾಮ್ ಪ್ರೆಷರ್ ಅಂಡ್ ಸಪೋರ್ಟ್ ಮೆಂಟಲ್ ಹೆಲ್ತ್. ಮುಖ್ಯವಾಗಿ ಎಕ್ಸಾಮ್ ಪ್ರೆಷರ್ ಅನ್ನ ಕಡಿಮೆ ಮಾಡೋದು ಮತ್ತು ಅವರು ಮಾನಸಿಕವಾಗಿ ಉತ್ತಮ ರೀತಿಯಲ್ಲಿ ಇರಬೇಕು, ಮೆಂಟಲ್ ಹೆಲ್ತ್ ಅನ್ನ ಸುಧಾರಿಸಬೇಕು ಅನ್ನೋದು ಈ ಒಂದು NDPಯ ಗುರಿಯಾಗಿತ್ತು, ನೋ ಡಿಟೆನ್ಷನ್ ಪಾಲಿಸಿಯ ಗುರಿಯಾಗಿತ್ತು. ಆದ್ರೆ ಅದರಲ್ಲಿ ಕೆಲವೊಂದು ಸಮಸ್ಯೆ ಇತ್ತು. ಇಶ್ಯೂಸ್ ವಿತ್ NDP. ಸ್ಟೂಡೆಂಟ್ಸ್ ಅಡ್ವಾನ್ಸ್ಡ್ ವಿತೌಟ್ ಬೇಸಿಕ್ ಸ್ಕಿಲ್ಸ್. ಅಂದ್ರೆ ನಿಜವಾಗ್ಲೂ ಅವರಿಗೆ ಓದ್ಲಿಕ್ಕೆ ಬರ್ತಾ ಇದೆಯಾ ಅಥವಾ ಗಣಿತದ ಕೆಲವೊಂದು ಬೇಸಿಕ್ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಅವ್ರ ಸಾಧ್ಯ ಆಗ್ತಾ ಇದೆಯಾ ಅನ್ನೋದ್ರ ಮೇಲೆ ಯಾವುದೇ ಗಮನವನ್ನ ನೀಡ್ತಾ ಇರಲಿಲ್ಲ. ಅವಾಗ ಏನಾಗ್ತಾ ಇದೆ, ಅವರಿಗೆ ಆ ಎಲ್ಲ ಸ್ಕಿಲ್ಗಳು ಇರದೇ ಇದ್ರು ಸಹ ಮುಂದಿನ ತರಗತಿಗೆ ಕಳಿಸಲಾಗ್ತಾ ಇತ್ತು. ಇದರಿಂದಾಗಿ ಬೇಸಿಕ್ ಸಹ ಅವರಿಗೆ ಬರದೆ ಅವರು ಪಾಸ್ ಆಗ್ತಾ ಇದ್ರು. ಮತ್ತು ಇನ್ನೊಂದು ಅಂಶ ಏನಂತಂದ್ರೆ ಪುವರ್ ಇಂಪ್ಲಿಮೆಂಟೇಷನ್ ಆಫ್ CC ಲೆಡ್ ಟು ವೇಗ್ ಅಸೆಸ್ಮೆಂಟ್. CCಯನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲೇ ಇಲ್ಲ, ಹಾಗಾಗಿ ಅಸೆಸ್ಮೆಂಟ್ಗಳು, ಪರೀಕ್ಷೆಗಳು ಸರಿಯಾದ ರೀತಿಯಲ್ಲಿ ನಡೀಲೇ ಇಲ್ಲ. ಲ್ಯಾಕ್ ಆಫ್ ಫೇಲ್ಯೂರ್ ಮೇಡ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಲೆಸ್ ಅಕೌಂಟೇಬಲ್. ಅಂದ್ರೆ ಈ ಟೀಚರ್ಗಳು ಸರಿಯಾದ ರೀತಿಯಲ್ಲಿ ಆ ಜವಾಬ್ದಾರಿನ ತೆಗೆದುಕೊಳ್ಳಲಿಲ್ಲ, ಹೀಗಾಗಿ ಇದರಿಂದ ಸ್ಟೂಡೆಂಟ್ಸ್ಗಳು ಮತ್ತು ಕೆಲವೊಂದು ಆ ಶಿಕ್ಷಣ ಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು? ಪಾಲಿಸಿ ಚೇಂಜ್. ರಿಮೂವಲ್ ಆಫ್ NDP. ಸ್ಟೂಡೆಂಟ್ಸ್ ಇನ್ ಕ್ಲಾಸಸ್ 5 and 8 ಕ್ಯಾನ್ ನೌ ಫೇಲ್ ಅಂಡ್ ಬಿ ಡಿಟೇನ್ಡ್ ಇಫ್ ದೇ ಡೋಂಟ್ ಪಾಸ್ ಎಕ್ಸಾಮ್ ಟ್ವೈಸ್ ಆರ್ ಥ್ರೈಸ್. ಹೀಗಾಗಿ ಈ ಒಂದು ಸಮಸ್ಯೆಗಳ ಕಾರಣದಿಂದಾಗಿ ಇನ್ನು ಮೇಲೆ 8ನೇ ತರಗತಿಯ ತನಕ ವಿದ್ಯಾರ್ಥಿಗಳನ್ನ ಪಾಸ್ ಆಗದೆ ಮುಂದೆ ಕಳಿಸುವ ಹಾಗಿಲ್ಲ. ಅವರು 2 ಅಥವಾ 3 ಸಾರಿ ಎಕ್ಸಾಮ್ ಬರೆದು ಪಾಸ್ ಆದ ನಂತರ ಮಾತ್ರ ಮುಂದೆ ಅವರನ್ನ ಕಳಿಸೋದು. ಅದರ ಉದ್ದೇಶ ಏನು? ಫಿಕ್ಸ್ ಲರ್ನಿಂಗ್ ಗ್ಯಾಪ್ಸ್ ಬೈ ರೀಇಂಟ್ರೊಡ್ಯೂಸಿಂಗ್ ಕಾನ್ಸಿಕ್ವೆನ್ಸಸ್. ಅವರಲ್ಲಿ ಕೆಲವೊಂದು ಸ್ಕಿಲ್ ಗ್ಯಾಪ್ ಇರುತ್ತೆ, ಸರಿಯಾದ ಕೌಶಲ್ಯವನ್ನು ಅವರು ಹೊಂದಿರೋದಿಲ್ಲ. ಎಲ್ಲ ಗ್ಯಾಪ್ ಗಳನ್ನ ನಿವಾರಣೆ ಮಾಡಿ ಸರಿಯಾದ ರೀತಿಯಲ್ಲಿ ಅವರನ್ನ ಮುಂದೆ ಕಳಿಸೋದು ಇದರ ಒಂದು ಉದ್ದೇಶ. ಹಾಗಾಗಿ ಆದ್ರೆ ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿದೆ. ಪ್ರಾಬ್ಲಮ್ಸ್ ವಿತ್ ಡಿಟೆನ್ಷನ್ ಪಾಲಿಸಿ. ನೋ ಡಿಟೆನ್ಷನ್ ಅಂತಂದ್ರೆ ಮುಂದೆ ಕಳಿಸೋದು, ಫೇಲ್ ಆಗದೆ ಇರೋ ತರ ನೋಡ್ಕೊಳ್ಳೋದು, ಫೇಲ್ ಆದ್ರೂ ಸಹ ಅವರನ್ನ ಪಾಸ್ ಮಾಡಿ ಮುಂದೆ ಕಳಿಸೋದು ನೋ ಡಿಟೆನ್ಷನ್ ಪಾಲಿಸಿ. ಈಗ ಡಿಟೆನ್ಷನ್ ಅಂತಂದ್ರೆ ಅವರನ್ನ ಮೊದಲಿದ್ದ ಜಾಗದಲ್ಲೇ ಮೊದಲಿನ ತರಗತಿಯಲ್ಲೇ ಉಳಿಸ್ಕೊಳ್ಳೋದು. ಈ ಮೊದಲಿನ ತರಗತಿಯಲ್ಲಿ ಉಳಿಸ್ಕೊಳ್ಳುವ ಪಾಲಿಸಿ ಅಂದ್ರೆ ಡಿಟೆನ್ಷನ್ ಪಾಲಿಸಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತಂದ್ರೆ ಇಟ್ ಕಾಂಟ್ರಾಡಿಕ್ಟ್ಸ್ NEP 2020. NEP ಅಂತಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿ ಅಂತಾನು ಹೇಳ್ಬಹುದು. ಇದರಲ್ಲಿ NEP ಪ್ರಮೋಟ್ಸ್ ಹೋಲಿಸ್ಟಿಕ್ ಇಯರ್ ರೌಂಡ್ ಇವ್ಯಾಲ್ಯೂಯೇಷನ್ಸ್ ಅಂಡ್ ಲೆಸ್ ಎಕ್ಸಾಮ್ ಪ್ರೆಷರ್. NEP ಏನು ಪ್ರಮೋಟ್ ಮಾಡುತ್ತೆ? ಸಮಗ್ರವಾದ ಒಂದು ಮಗುವಿಗೆ ಅಥವಾ ಒಂದು ವಿದ್ಯಾರ್ಥಿಗೆ ಎಕ್ಸಾಮ್ ಪ್ರೆಷರ್ ಬರದೇ ಇರೋ ರೀತಿ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಅದರ ಗುರಿ. ಡಿಟೆನ್ಷನ್ ಫೋಕಸಸ್ ಆನ್ ಫೈನಲ್ ಎಕ್ಸಾಮ್ಸ್. ಆದ್ರೆ ಡಿಟೆನ್ಷನ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? ಫೈನಲ್ ಎಕ್ಸಾಮ್ ಮೇಲೆ. ಕ್ರಿಯೇಟಿಂಗ್ ಸ್ಟ್ರೆಸ್ ಅಂಡ್ ಕಾನ್ಫ್ಲಿಕ್ಟ್ ವಿತ್ NEP ಗೋಲ್ಸ್. ಕೊನೆಯದಾಗಿ ಬರುವ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರೆ ಮಾತ್ರ ಆ ವಿದ್ಯಾರ್ಥಿ ಮುಂದಿನ ತರಗತಿಗೆ ಹೋಗೋದು. ಒಂದು ವೇಳೆ ಆ ವಿದ್ಯಾರ್ಥಿ ಆ ಕೊನೆಯ ಎಕ್ಸಾಮ್ ಅನ್ನ ಪಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವನ ಹತ್ರ ಯಾವ ಸ್ಕಿಲ್ಲು ಇರಲ್ಲ ಅಥವಾ ಅವನಿಗೆ ಮುಂದಿನ ತರಗತಿ ಹೋಗುವ ಅರ್ಹತೆ ಇಲ್ಲ ಅಂತ ಡಿಟೆನ್ಷನ್ ಪಾಲಿಸಿ ಹೇಳುತ್ತೆ. ಇನ್ ಎರಡನೇದು ರಿಸ್ಕ್ಸ್ ಫಾರ್ ಮಾರ್ಜಿನಲೈಸ್ ಸ್ಟೂಡೆಂಟ್ಸ್.
ಕೆಲವೊಂದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಇದರಿಂದ ಕೆಲವೊಂದು ರಿಸ್ಕ್ ಇದೆ. ಡಿಟೆನ್ಷನ್ ಕುಡ್ ಬಿ ಮಿಸ್ಯೂಸ್ಡ್ ಬೈ ಬಯಾಸ್ಡ್ ಟೀಚರ್ಸ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್ ಟು ಎಕ್ಸ್ಕ್ಲೂಡ್ SC/ST ಸ್ಟೂಡೆಂಟ್ಸ್. ಕೆಲವೊಂದು SC/ST ಸ್ಟೂಡೆಂಟ್ಗಳ ಕಂಡ್ರೆ ಕೆಲವೊಂದು ಶಿಕ್ಷಕರಿಗೆ ಆಗೋದಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಸಹ ಪದ್ಧತಿಗಳಿದೆ. ಹಾಗಾಗಿ ಆ ಒಂದು ಶಿಕ್ಷಕರು ಡಿಟೆನ್ಷನ್ ಪಾಲಿಸಿಯನ್ನ ಮಿಸ್ಯೂಸ್ ಮಾಡ್ಕೋಬಹುದು. ಇನ್ಕ್ರೀಸಸ್ ಡ್ರಾಪ್ ಔಟ್ ರೇಟ್ಸ್ ಅಂಡ್ ಇನ್ಇಕ್ವಾಲಿಟಿ. ಇದರಿಂದ ಏನಾಗುತ್ತೆ, ಯಾವಾಗ ವಿದ್ಯಾರ್ಥಿಗಳು ಹಿಂದುಳಿತಾರೋ ಅಥವಾ ಹಿಂದಿನ ತರಗತಿಯಲ್ಲಿ ಉಳಿತಾರೋ ಆಗ ಅವರಿಗೆ ಒಂದು ಶಿಕ್ಷಣದ ಮೇಲಿನ ಆಸಕ್ತಿ ಅಥವಾ ತಾವು ಓದಬೇಕು ಅನ್ನುವ ಆಸಕ್ತಿ ಕಳೆದು ಹೋಗುತ್ತೆ. ಡ್ರಾಪ್ ಔಟ್ ರೇಟ್ಗಳು ಹೆಚ್ಚಾಗುತ್ತೆ ಮತ್ತು ಅದರ ಮೂಲಕ ಇನ್ಇಕ್ವಾಲಿಟಿ, ಸಮಾಜದಲ್ಲಿ ಇನ್ಇಕ್ವಾಲಿಟಿ ಸಹ ಹೆಚ್ಚಾಗುತ್ತೆ, ಅಸಮಾನತೆ ಇನ್ನಷ್ಟು ಹೆಚ್ಚುತ್ತೆ. ಮಿಸ್ಡ್ ಆಪರ್ಚುನಿಟಿ ಫಾರ್ ರಿಫಾರ್ಮ್. ಇನ್ಸ್ಟೆಡ್ ಆಫ್ ಫಿಕ್ಸಿಂಗ್ CCE, the government choose detention which does not address the root problem. ಮುಖ್ಯವಾಗಿ CCEಯನ್ನು ಸರಿ ಮಾಡೋ ಬದಲು ಈಗ ಡಿಟೆನ್ಷನ್ ಮಾಡ್ತಾ ಇದೆ ಗೌರ್ಮೆಂಟ್. ಹೀಗಾಗಿ ಮೂಲ ಸಮಸ್ಯೆಯನ್ನ ಪರಿಹರಿಸೋ ಬದಲು ಬೇರೆ ಯಾವುದೋ ಒಂದನ್ನ ಮೇಲಿಂದ ತೇಪೆ ಹಚ್ಚುತ್ತಾ ಇದೆ ಗೌರ್ಮೆಂಟ್. ಹಾಗಾಗಿ ರೂಟ್ ಪ್ರಾಬ್ಲಮ್ ಅನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇಲ್ಲ ಅನ್ನೋದು ಈ ಒಂದು ಅಂಶದ ಅರ್ಥ. ಹಾಗಾದ್ರೆ ಮುಂದಿನ ದಾರಿ ಏನು? ವೇ ಫಾರ್ವರ್ಡ್, ಇಂಪ್ರೂವ್ CCE, ರೆಗ್ಯುಲರ್ ಸ್ಮಾಲ್ ಟೆಸ್ಟ್, ಎಕ್ಸ್ಟ್ರಾ ಕರಿಕ್ಯುಲರ್ ಇವ್ಯಾಲ್ಯುಯೇಷನ್. ಮುಖ್ಯವಾಗಿ CCEಯನ್ನ ಇಂಪ್ರೂವ್ ಮಾಡಬೇಕು. ಒಂದೇ ಸಾರಿ ಒಂದು ಎಕ್ಸಾಮ್ ಬರೆದ್ರೆ ಮಾತ್ರ ಆ ಒಂದು ವಿದ್ಯಾರ್ಥಿ ಪಾಸ್ ಅನ್ನೋ ಬದಲು ಚಿಕ್ಕ ಚಿಕ್ಕ ಎಕ್ಸಾಮ್ಗಳ ಮೂಲಕ ಅವರನ್ನ ಅಳಿಯಬೇಕು. ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಇವ್ಯಾಲ್ಯುಯೇಷನ್, ಬೇರೆ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರವಲ್ಲದೆ ಬೇರೆ ರೀತಿಯ ಇವ್ಯಾಲ್ಯುಯೇಷನ್ ಸಹ ಮಾಡಬೇಕು. ಪ್ರಿವೆಂಟ್ ಡಿಸ್ಕ್ರಿಮಿನೇಷನ್, ಟ್ರೈನ್ ಟೀಚರ್ಸ್ ಅಂಡ್ ಮಾನಿಟರ್ ರೂರಲ್ ಸ್ಕೂಲ್ಸ್. ಮುಖ್ಯವಾಗಿ ಹಳ್ಳಿಗಳಲ್ಲಿ ಅಲ್ಲಿರುವ ಶಿಕ್ಷಕರಿಗೆ ಸರಿಯಾದ ರೀತಿಯ ಟ್ರೈನಿಂಗ್ ಅನ್ನು ಕೊಡಬೇಕು ಹಾಗೂ ಅಂತಹ ಶಾಲೆಗಳಲ್ಲಿ ಸರಿಯಾದ ಮೇಲ್ವಿಚಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಸಪೋರ್ಟ್ NEP ವಿಷನ್. ಈ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಒಂದು ದೃಷ್ಟಿಕೋನ ಅಥವಾ ದೂರದೃಷ್ಟಿ ಏನಿದೆ ಅದರ ಮೇಲೆ ಹೆಚ್ಚು ಗಮನ ಕೊಡಬೇಕು. ಫೋಕಸ್ ಆನ್ ಓವರ್ ಆಲ್ ಗ್ರೋತ್, ನಾಟ್ ಜಸ್ಟ್ ಎಕ್ಸಾಮ್ಸ್. ಕೇವಲ ಪರೀಕ್ಷೆ ಮೇಲಲ್ಲ, ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಯ ಮೇಲೆ ಫೋಕಸ್ ಮಾಡಬೇಕು. ಹೆಲ್ಪ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್, ಪ್ರೊವೈಡ್ ಎಕ್ಸ್ಟ್ರಾ ಲರ್ನಿಂಗ್ ರಿಸೋರ್ಸಸ್ ಟು ರೆಡ್ಯೂಸ್ ಇನ್ಇಕ್ವಾಲಿಟಿ. ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ರೀತಿಯ ಸಂಪನ್ಮೂಲಗಳನ್ನು ನೀಡುವ ಮೂಲಕ ಅವರು ಈ ಒಂದು ಯಾವುದೇ ಒಂದು ಸಮಸ್ಯೆಗಳನ್ನು ಎದುರಿಸದ ಹಾಗೆ ನೋಡ್ಕೋಬೇಕು. ಕನ್ಕ್ಲೂಷನ್ ಏನು? ಡಿಟೆನ್ಷನ್ ಮೇ ಅಡ್ರೆಸ್ ಲರ್ನಿಂಗ್ ಗ್ಯಾಪ್ಸ್ ಬಟ್ ಅಂಡರ್ಮೈನ್ಸ್ NEP's ಇನ್ಕ್ಲೂಸಿವ್ ಗೋಲ್ಸ್. ಡಿಟೆನ್ಷನ್ ಕೆಲವೊಂದು ಲರ್ನಿಂಗ್ ಗ್ಯಾಪ್ಗಳನ್ನು ಫಿಲ್ ಮಾಡಬಹುದು, ಆದರೆ NEPಯ ಗೋಲ್ ಅನ್ನ ಸರಿಯಾದ ರೀತಿಯಲ್ಲಿ ಇದರಿಂದ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿಸ್ಟಮ್ ರಿಫಾರ್ಮ್ಸ್ ಆರ್ ನೀಡೆಡ್ ಎನ್ಶೋರ್ ಫೇರ್ ಅಂಡ್ ಎಫೆಕ್ಟಿವ್ ಎಜುಕೇಶನ್ ಫಾರ್ ಆಲ್. ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡಬೇಕಾಗಿದೆ. ಅದರಿಂದ ಮಾತ್ರ ಸಮಗ್ರವಾದ ಸರಿಯಾದ ಶಿಕ್ಷಣವನ್ನ ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಅಂತ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ. ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಅಂತಂದ್ರೆ ಮನೆಯಲ್ಲಿ ದಿನಬಳಕೆಗಾಗಿ ಅಥವಾ ಪ್ರತಿನಿತ್ಯ ಒಬ್ಬ ಹೌಸ್ ಹೋಲ್ಡ್ ಗೃಹಸ್ಥ ಯಾವ ರೀತಿ ತನ್ನ ಖರ್ಚನ್ನು ನಿಭಾಯಿಸ್ತಾನೆ ಅನ್ನೋದ್ರ ಮೇಲೆ ಒಂದು ಸರ್ವೆ ಆಗಿದೆ. ಅದೇನ್ ಹೇಳುತ್ತೆ? ಮೊದಲನೇದಾಗಿ ವಾಟ್ ಇಸ್ ಕನ್ಸಂಪ್ಷನ್? ಕನ್ಸಂಪ್ಷನ್ ಅಂತಂದ್ರೆ ಸ್ಪೆಂಡಿಂಗ್ ಪಾರ್ಟ್ ಆಫ್ ಡಿಸ್ಪೋಸಿಬಲ್ ಇನ್ಕಮ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್. ಬೇರೆ ಬೇರೆ ಸರಕು ಮತ್ತು ಸೇವೆಗಳ ಮೇಲೆ ಡಿಸ್ಪೋಸಬಲ್ ಇನ್ಕಮ್, ತನ್ನ ಹತ್ರ ಖರ್ಚು ಮಾಡ್ಲಿಕ್ಕೆ ಎಷ್ಟು ಹಣ ಇದೆಯೋ ಅದರಲ್ಲಿ ಎಷ್ಟು ಪಾಲನ ಆತ ಖರ್ಚು ಮಾಡ್ತಾ ಇದ್ದಾನೆ. ಸ್ಪೆಂಡಿಂಗ್ ಪಾರ್ಟ್, ಖರ್ಚು ಮಾಡುವ ಅಂಶ. ಫುಡ್, ನಾನ್ ಫುಡ್ ಐಟಮ್ಸ್ ಮುಂತಾದ ವಿಭಾಗಗಳಿಗೆ ಎಷ್ಟು ಖರ್ಚಾಗ್ತಾ ಇದೆ ಒಂದು ಹೌಸ್ ಹೋಲ್ಡ್ ನಲ್ಲಿ, ಒಂದು ಮನೆಯಲ್ಲಿ ಅನ್ನೋದನ್ನ ಇದು ಹೇಳುತ್ತೆ. ಇಟ್ ಡ್ರೈವ್ಸ್ ಡಿಮ್ಯಾಂಡ್. ಮುಖ್ಯವಾಗಿ ಖರ್ಚು ಮಾಡಿದಾಗ ಆ ಒಂದು ಪದಾರ್ಥದ, ಆ ಒಂದು ವಸ್ತುವಿನ ಬೇಡಿಕೆ ಹೆಚ್ಚುತ್ತೆ. ಬೂಸ್ಟ್ ದ ಎಕಾನಮಿ. ಯಾವಾಗ ಬೇಡಿಕೆ ಹೆಚ್ಚುತ್ತೋ ಎಕಾನಮಿ ಹೆಚ್ಚು ಪುಷ್ಟಿ ದೊರೆಯುತ್ತೆ ಎಕಾನಮಿಗೆ. ಅಂಡ್ ಪ್ರಿವೆಂಟ್ಸ್ ಡಿಫ್ಲೇಷನ್, ರಿಸೆಷನ್. ಆ ಹಣ ಇಳಿಕೆಯ ಒಂದು ಪ್ರಕ್ರಿಯೆ ಇದೆಯಲ್ಲ, ಡಿಫ್ಲೇಷನ್, ಅದನ್ನ ಸಹ ನಾವು ಇದರಿಂದ ನಿಭಾಯಿಸಬಹುದು. ಆದ್ರೆ ಓವರ್ ಕನ್ಸಂಪ್ಷನ್, ಒಂದು ವೇಳೆ ಅತಿಯಾದ ವಸ್ತುಗಳ ಬಳಕೆ ಅಥವಾ ಕನ್ಸಂಪ್ಷನ್ ಹೆಚ್ಚಾದ್ರೆ ಇಟ್ ಕ್ಯಾನ್ ಕಾಸ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂಡ್ ಡಿಮ್ಯಾಂಡ್ ಎಕ್ಸೀಡ್ ಸಪ್ಲೈ. ಬಹಳ ಡಿಮ್ಯಾಂಡ್ ಬಂತು ಅಂದ್ರೆ ಒಂದು ವಸ್ತುವಿಗೆ, ಆಗ ಸಪ್ಲೈಯನ್ನು ಮೀರಿ ಡಿಮ್ಯಾಂಡ್ ಬೆಳೆಯುತ್ತೆ. ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಇತ್ತೀಚಿನ ವರದಿ ಏನ್ ಹೇಳುತ್ತೆ? ರೀಸೆಂಟ್ ಫೈಂಡಿಂಗ್ಸ್, ಇನ್ಕ್ರೀಸ್ ಇನ್ ಕನ್ಸಂಪ್ಷನ್. ಕನ್ಸಂಪ್ಷನ್ ನ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ರೂರಲ್ ಇಂಡಿಯಾ, ಗ್ರಾಮೀಣ ಭಾಗದಲ್ಲಿ 3.5% ರೈಸ್ ಇನ್ ಸ್ಪೆಂಡಿಂಗ್. ಅಂದ್ರೆ ಗ್ರಾಮೀಣ ಭಾಗದ ಜನರಲ್ಲಿ ಸುಮಾರು 3.5ರಷ್ಟು ಖರ್ಚು ಹೆಚ್ಚಿದೆ. ಇದು ಸುಮಾರು 2,000 ರೂಪಾಯಿಗಳಷ್ಟಿದೆ. ಇನ್ನು ಅರ್ಬನ್ ಇಂಡಿಯಾದಲ್ಲಿ 3.48% ರೈಸ್, ಇದು ಸುಮಾರು 6,000 ರೂಪಾಯಿಗಳಷ್ಟಾಗುತ್ತೆ. ಈಗ ಕನ್ಸಂಪ್ಷನ್ ಇನ್ಇಕ್ವಾಲಿಟಿ, ಇದರ ಡೆಫಿನೇಷನ್ ಏನು? ಅನ್ಇವನ್ ಸ್ಪೆಂಡಿಂಗ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್ ಡಿಸ್ಪೈಟ್ ಸಿಮಿಲರ್ ಇನ್ಕಮ್ಸ್. ಫಾರ್ ಎಕ್ಸಾಂಪಲ್, ಅಂದ್ರೆ ಗೂಡ್ಸ್ ಸರ್ವಿಸಸ್, ಬೇರೆ ಬೇರೆ ಸರಕು ಸೇವೆಗಳ ಮೇಲೆ
ಒಂದೇ ಒಂದೇ ಆದಾಯ ಬರುವವರು ಸಹ ತಮ್ಮ ಖರ್ಚನ್ನ ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ಪರ್ಸನ್ ಎ ಸ್ಪೆಂಡ್ಸ್ 90,000 ಫ್ರಮ್ 1 lakh ಇನ್ಕಮ್. ಒಬ್ಬ ವ್ಯಕ್ತಿಗೆ 1 ಲಕ್ಷ ಆದಾಯ ಬರ್ತಾ ಇದೆ ಅಂತ ಇಟ್ಕೊಂಡ್ರೆ ನಾವು, ಅವನು ಒಂದು 90,000ವನ್ನ ಕೆಲವೊಂದು ತನ್ನ ಸರಕು ಸೇವೆ ಮುಂತಾದ ದಿನಬಳಕೆಯ ವಸ್ತುಗಳಿಗಾಗಿ ಅಥವಾ ಸೇವೆಗಳಿಗಾಗಿ ಖರ್ಚು ಮಾಡ್ತಾ ಇದ್ದಾನೆ. ಅದೇ ರೀತಿ ಆ 1 ಲಕ್ಷ ಬರುವ ಇನ್ನೊಂದು ವ್ಯಕ್ತಿ ಸ್ಪೆಂಡ್ಸ್ 50,000 ಡ್ಯೂ ಟು ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್. ಇನ್ನೊಬ್ಬ ವ್ಯಕ್ತಿಗೂ ಸಹ 1 ಲಕ್ಷ ಆದಾಯ ಬರ್ತಾ ಇದೆ, ಆದ್ರೆ ಅವನು 50,000 50,000ವನ್ನ ಮಾತ್ರ ಖರ್ಚು ಮಾಡ್ತಾ ಇದ್ದಾನೆ. ಯಾಕಂದ್ರೆ EMI, ಸ್ಕೂಲ್ ಫೀಸ್ ಮುಂತಾದ ಬೇರೆ ಬೇರೆ ಹಣಕಾಸಿನ ಪರಿಸ್ಥಿತಿಗಳು ಅವನನ್ನ ಕಾಡುತ್ತವೆ. ಬೋತ್ ಅರ್ನ್ಸ್ ದ ಸೇಮ್ ಬಟ್ ಕನ್ಸಂಪ್ಷನ್ ಪ್ಯಾಟರ್ನ್ಸ್ ಡಿಫರ್. ಇಬ್ಬರಿಗೂ ಆದಾಯ ಬರುವುದು ಒಂದೇ, ಆದ್ರೆ ಕನ್ಸಂಪ್ಷನ್ ಮಾತ್ರ ಬೇರೆ. ರಿವೀಲಿಂಗ್ ಇನ್ಇಕ್ವಾಲಿಟಿ. ಇದೇನ್ ಹೇಳುತ್ತೆ? ಆ ಒಂದು ಖರ್ಚು ಮಾಡುವ ಅಥವಾ ಕನ್ಸಂಪ್ಷನ್ ನಲ್ಲಿ ಇನ್ಇಕ್ವಾಲಿಟಿ ಇದೆ, ಅಸಮಾನತೆ ಇದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಇಂಡಿಯಾಸ್ ಕೇಸ್, ಭಾರತದ ಗ್ರಾಮೀಣ ಪ್ರದೇಶ ಹಾಗೂ ನಗರ ಪ್ರದೇಶಗಳನ್ನು ತೆಗೆದುಕೊಂಡ್ರೆ, ಅರ್ಬನ್ ಹೌಸ್ ಹೋಲ್ಡ್ ಸ್ಪೆಂಡ್ ಸಿಗ್ನಿಫಿಕೆಂಟ್ಲಿ ಮೋರ್ ದೆನ್ ರೂರಲ್ ಹೌಸ್ ಹೋಲ್ಡ್ಸ್. ಮೊದಲೇ ನೋಡಿದ ಹಾಗೆ ರೂರಲ್ ಪ್ರದೇಶಗಳಲ್ಲಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಎಷ್ಟಿದೆ? ಸುಮಾರು 2,000 ರೂಪಾಯಿ ಇದೆ. ಅದೇ ನಗರ ಪ್ರದೇಶಗಳಲ್ಲಿ 6,000 ರೂಪಾಯಿಗಳಿದೆ. ಹೀಗಾಗಿ ನಗರ ಪ್ರದೇಶಗಳ ಖರ್ಚಿನ ಪ್ರಮಾಣ ಹೆಚ್ಚಿದೆ. ಡಿಸ್ಪೈಟ್ ರೂರಲ್ ಸ್ಪೆಂಡಿಂಗ್ ಗ್ರೋಯಿಂಗ್ ಫಾಸ್ಟರ್. ಈಗ ಪ್ರಸ್ತುತ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನರ ಖರ್ಚಿನ ಪ್ರಮಾಣ ಹೆಚ್ಚಾಗ್ತಾ ಇದೆ, ಆದ್ರೆ 3x ಗ್ಯಾಪ್ ರಿಮೇನ್ಸ್. 3 ಪಟ್ಟಿನ ಒಂದು ಗ್ಯಾಪ್, ಆ ಒಂದು ಅಂತರ ಹಾಗೆ ಉಳಿದುಕೊಂಡಿದೆ. ಕೀ ಟೇಕ್ಅವೇಸ್. ಹಾಗಾದ್ರೆ ನಾವು ಗಮನಿಸತಕ್ಕಂಥ ಅಂಶಗಳೇನು? ಗೌರ್ಮೆಂಟ್ ಏನ್ ಹೇಳುತ್ತೆ? ಗೌರ್ಮೆಂಟ್ಸ್ ಕ್ಲೇಮ್ ಏನಂತಂದ್ರೆ, ದ ಗ್ಯಾಪ್ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್ ಕನ್ಸಂಪ್ಷನ್ ಇಸ್ ನ್ಯಾರೋವಿಂಗ್. ಈಗ ಪ್ರಸ್ತುತ ಸಂದರ್ಭದಲ್ಲಿ ಗೌರ್ಮೆಂಟ್ ಹೇಳೋದು, ರೂರಲ್ ಪ್ರದೇಶ ಅಂದ್ರೆ ಗ್ರಾಮೀಣ ಭಾಗ ಹಾಗೂ ಅರ್ಬನ್ ಪ್ರದೇಶ, ಈ ಒಂದು ನಗರ ಹಾಗೂ ಗ್ರಾಮೀಣ ಭಾಗದ ಒಂದು ಗ್ಯಾಪ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಿದೆ ಅಂತ ಗೌರ್ಮೆಂಟ್ ನ ವಾದ. ಆದ್ರೆ ರಿಯಾಲಿಟಿ ಏನು? ಕನ್ಸಂಪ್ಷನ್ ಇನ್ಇಕ್ವಾಲಿಟಿ ಪರ್ಸಿಸ್ಟ್ ಡ್ಯೂ ಟು ಡಿಫರೆನ್ಸಸ್ ಇನ್ ಡಿಸ್ಪೋಸಬಲ್ ಇನ್ಕಮ್ ಯುಟಿಲೈಸೇಷನ್. ಬರುವ ಹಣವನ್ನ ಖರ್ಚು ಮಾಡುವ ವಿಧಾನದಲ್ಲಿರುವ ವ್ಯತ್ಯಾಸದಿಂದಾಗಿ ಆ ಒಂದು ಎರಡು ಪ್ರದೇಶಗಳಿಗೆ, ಗ್ರಾಮೀಣ ಭಾಗ ಹಾಗೂ ನಗರ ಭಾಗದಲ್ಲಿನ ಒಂದು ಅಂತರ ಇನ್ನೂ ಹಾಗೆ ಉಳಿದಿದೆ. ಗೌರ್ಮೆಂಟ್ ಹೇಳೋ ತರ ಅದು ಕಡಿಮೆ ಆಗ್ತಾ ಇಲ್ಲ ಅನ್ನೋದು ರಿಯಾಲಿಟಿ. ಸಿಗ್ನಿಫಿಕೆನ್ಸ್ ಏನು ಹಾಗಾದ್ರೆ ಇದರದ್ದು? ಕನ್ಸಂಪ್ಷನ್ ಪ್ಯಾಟರ್ನ್ಸ್ ಬೆಟರ್ ರಿಫ್ಲೆಕ್ಟ್ ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ದೆನ್ ಇನ್ಕಮ್ ಅಲೋನ್. ಕೇವಲ ಆದಾಯ ಬರೋದ್ರಿಂದ ಅಥವಾ ಆದಾಯ ಹೆಚ್ಚೋದ್ರಿಂದ ಅಂತರ ಕಡಿಮೆ ಆಗಲ್ಲ, ಖರ್ಚು ಹೇಗೆ ಬದಲಾಗುತ್ತೆ ಅನ್ನೋದ್ರ ಮೇಲೂ ಸಹ ನಾವು ಆ ಒಂದು ಪ್ರದೇಶಗಳ ಆರ್ಥಿಕ ಪರಿಸ್ಥಿತಿಯನ್ನ ಸುಲಭವಾಗಿ ತಿಳ್ಕೋಬಹುದು. ಹೈಲೈಟಿಂಗ್ ಗ್ಯಾಪ್ಸ್ ಕ್ಯಾನ್ ಗೈಡ್ ಪಾಲಿಸೀಸ್ ಟು ಅಡ್ರೆಸ್ ರೂರಲ್ ಅರ್ಬನ್ ಇನ್ಇಕ್ವಾಲಿಟಿ. ಒಂದು ಗ್ಯಾಪ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಮುಂದೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿನ ಇನ್ಇಕ್ವಾಲಿಟಿಯನ್ನ ಕಡಿಮೆ ಮಾಡುವಂತಹ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್, ಚೈನಾಸ್ ಬ್ರಹ್ಮಪುತ್ರ ಡ್ಯಾಮ್. ಕೆಲವು ದಿವಸಗಳಿಂದ ಚೀನಾ ಬ್ರಹ್ಮಪುತ್ರ ನದಿಯ ಮೇಲೆ ಒಂದು ಡ್ಯಾಮ್ ಅನ್ನು ನಿರ್ಮಿಸ್ತಾ ಇದೆ ಅನ್ನೋ ಒಂದು ಅಂಶ ಸುದ್ದಿಯಲ್ಲಿತ್ತು. ಇದರ ಬಗ್ಗೆ ಚೀನಾ ಏನ್ ಹೇಳುತ್ತೆ ಅಂತಂದ್ರೆ, ಚೀನಾಸ್ ಅಶ್ಯೂರೆನ್ಸ್. ಚೀನಾ ಕ್ಲೇಮ್ಸ್ ಇಟ್ ವಿಲ್ ನಾಟ್ ವೆಪನೈಸ್ ದ ಬ್ರಹ್ಮಪುತ್ರ ಡ್ಯಾಮ್ ಅಗೇನ್ಸ್ಟ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಚೀನಾ ಹೇಳೋದೇನಂತಂದ್ರೆ, ಈ ಬ್ರಹ್ಮಪುತ್ರ ನದಿಯ ಮೇಲೆ ನಾವು ಕಟ್ತಾ ಇರುವ ಡ್ಯಾಮ್ ಇದು ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ಯಾವುದೇ ಹಾನಿ ಮಾಡಲ್ಲ ಅನ್ನೋದು ಚೀನಾದ ವಾದ. ದೇ ಅಶ್ಯೂರ್ ನೋ ಎನ್ವೈರನ್ಮೆಂಟಲ್ ಆರ್ ಎಕಾಲಜಿಕಲ್ ಹಾರ್ಮ್ ಫ್ರಮ್ ದ ಡ್ಯಾಮ್. ಹಾಗೂ ಈ ಡ್ಯಾಮ್ ನಿಂದ ಯಾವುದೇ ರೀತಿ ಪರಿಸರಕ್ಕಾಗ್ಲಿ ಅಥವಾ ಯಾವುದೇ ಒಂದು ಪ್ರದೇಶಕ್ಕಾಗ್ಲಿ ಹಾರ್ಮ್ ಆಗೋದಿಲ್ಲ ಅಂತ ಅದು ಹೇಳುತ್ತೆ. ಡ್ಯಾಮ್ ಪ್ರಾಜೆಕ್ಟ್ ಏನು ಅಂತಂದ್ರೆ, ಚೀನಾ ಇಸ್ ಬಿಲ್ಡಿಂಗ್ ಅ ಮ್ಯಾಸಿವ್ ಡ್ಯಾಮ್ ಆನ್ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ರಿವರ್ ಅನ್ನ, ಆ ಬ್ರಹ್ಮಪುತ್ರ ನದಿಯನ್ನ ಚೀನಾದಲ್ಲಿ ಸ್ಯಾಂಗ್ಪೋ ಅಂತ ಕರೀತಾರೆ. ಚೀನಾದಲ್ಲಿ ಸ್ಯಾಂಗ್ಪೋ ರಿವರ್ ಅಂತ ಬ್ರಹ್ಮಪುತ್ರ ನದಿಯನ್ನ ಕರೀತಾರೆ. ಆ ನದಿಯ ಮೇಲೆ ಈಗ ದೊಡ್ಡದಾದ ಒಂದು ಅಣೆಕಟ್ಟನ್ನ ಕಟ್ತಾ ಇದ್ದಾರೆ. ದಿಸ್ ಇಸ್ ಇನ್ ಅ ಸೀಸ್ಮಿಕಲಿ ಆಕ್ಟಿವ್ ರೀಜನ್. ಅಂದ್ರೆ ಇದು ಭೂಕಂಪ ಪೀಡಿತ ಪ್ರದೇಶ, ಯಾವಾಗ ಬೇಕಾದ್ರೂ ಭೂಕಂಪ ಆಗುವಂತಹ ಪ್ರದೇಶ. ವಿಚ್ ಪೋಸಸ್ ರಿಸ್ಕ್ಸ್ ಟು ದ ಎನ್ವೈರನ್ಮೆಂಟ್ ಅಂಡ್ ದ ಸ್ಟ್ರಕ್ಚರ್ ಆಫ್ ದ ಡ್ಯಾಮ್. ಹೀಗಾಗಿ ಏನಾಗುತ್ತೆ, ಆ ಒಂದು ಪರಿಸರಕ್ಕೆ ಹಾಗೂ ಆ ಒಂದು ಡ್ಯಾಮಿಗೆ ದೊಡ್ಡ ಮಟ್ಟದ ಅಪಾಯ ಯಾವಾಗ ಬೇಕಾದ್ರೂ ಎದುರಾಗಬಹುದು. ಕನ್ಸರ್ನ್ಸ್ ಅಬೌಟ್ ದ ಡ್ಯಾಮ್. ಡ್ಯಾಮ್ ಕುಡ್ ಸ್ಟಾಪ್ ವಾಟರ್ ಫ್ಲೋ ಡೌನ್ ಸ್ಟ್ರೀಮ್ ಕಾಸಿಂಗ್ ಡ್ರಾಟ್ಸ್ ಇನ್ ಅಸ್ಸಾಂ ಅಂಡ್ ಪೊಟೆನ್ಷಿಯಲ್ ಫ್ಲಡಿಂಗ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ. ಅಂದ್ರೆ ಭಾರತದ ಈಶಾನ್ಯ ಭಾಗದ ರಾಜ್ಯಗಳಿದೆಯಲ್ಲ, ಮೇಲಿಂದ ಬರುವ ನೀರನ್ನ ಡ್ಯಾಮ್ ಮೂಲಕ ಇಲ್ಲೇ ತಡೆ ಹಿಡಿದು ಬಿಟ್ರೆ ಈ ಕೆಳಗಿನ ಅಸ್ಸಾಂ ಮುಂತಾದ ಪ್ರದೇಶಗಳು ಬರಗಾಲವನ್ನ ಎದುರಿಸಬೇಕಾಗಬಹುದು. ಡ್ಯಾಮ್ಸ್ ಆರ್ ಡೇಂಜರಸ್ ಇನ್ ಟೆಕ್ಟಾನಿಕಲಿ ಆಕ್ಟಿವ್ ಏರಿಯಾಸ್ ಕ್ರಿಯೇಟಿಂಗ್ ಪ್ರೆಷರ್ ಆನ್ ದ ಎಕೋಸಿಸ್ಟಮ್. ಮೊದಲೇ ಹೇಳಿದಾಗೆ ಸೀಸ್ಮಿಕಲಿ ಆಕ್ಟಿವ್ ರೀಜನ್ ಅಂದ್ರೆ ಭೂಕಂಪ ಆಗುವಂತಹ ಪ್ರದೇಶಗಳು ಇವು. ಒಂದು ವೇಳೆ ಇಂತಹ ಪ್ರದೇಶದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಎಲ್ಲಾ ಭಾಗಗಳಿಗೂ, ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಹಾಗೂ ಪರಿಸರದ ಮೇಲೂ ದೊಡ್ಡ ಮಟ್ಟದ ಡೇಂಜರ್ ಸಿಚುವೇಶನ್ ಕ್ರಿಯೇಟ್ ಆಗಬಹುದು ಅನ್ನೋದು ಈ ಒಂದು ಅಂಶದ ಅರ್ಥ.
ಚೀನಾ ಜಸ್ಟಿಫಿಕೇಶನ್ ಕೊಡುತ್ತೆ, ಚೈನಾಸ್ ಜಸ್ಟಿಫಿಕೇಶನ್. ಚೀನಾ ಇನ್ಸಿಸ್ಟ್ ಇಟ್ ಇಸ್ ಕಮಿಟೆಡ್ ಟು ಗ್ಲೋಬಲ್ ವಾರ್ಮಿಂಗ್ ಗೋಲ್ಸ್ ಅಂಡ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ. ಅದೇನ್ ಹೇಳುತ್ತೆ, ನಮ್ಮ ಗುರಿ ಏನು, ಗ್ಲೋಬಲ್ ವಾರ್ಮಿಂಗ್ ಗೋಲ್, ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋದು ಹಾಗೂ ಸುಮಾರು 60,000 ಮೆಗಾವ್ಯಾಟ್ ಅನ್ನ ಈ ಒಂದು ಡ್ಯಾಮ್ ನ ಮೂಲಕ ಉತ್ಪಾದನೆ ಮಾಡೋದು ನಮ್ಮ ಗುರಿ. ಬಟ್ ಇಂಡಿಯಾ ಡಿಸ್ಅಗ್ರೀಸ್ ವಿತ್ ಅಪ್ರೋಚ್. ಭಾರತಕ್ಕೆ ಆದ್ರೆ ಚೀನಾದ ಈ ಒಂದು ಅಪ್ರೋಚ್ ಇನ್ನೂ ಸರಿಯಾಗಿ ಒಪ್ಪಿಗೆ ಆಗಿಲ್ಲ. ದೇ ಆರ್ಗ್ಯೂ ಚೈನಾ ಕುಡ್ ಮ್ಯಾನಿಪುಲೇಟ್ ದ ವಾಟರ್ ಫ್ಲೋ. ಅಂದ್ರೆ ಚೈನಾ ಏನ್ ಮಾಡುತ್ತೆ, ನೀರಿನ ಹರಿವನ್ನ ಮ್ಯಾನಿಪುಲೇಟ್ ಮಾಡುತ್ತೆ, ಅಫೆಕ್ಟಿಂಗ್ ದಿ ಲೋವರ್ ರೈಪೇರಿಯನ್ ಸ್ಟೇಟ್ಸ್. ಇದರಿಂದ ಚೀನಾ ಮೇಲೆ ನೀರನ್ನ ಡ್ಯಾಮ್ ನ ಮೂಲಕ ತಡೆ ಹಿಡಿಯೋದ್ರಿಂದ ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ನೀರಿನ ಕೊರತೆ ಎದುರಾಗುತ್ತೆ. ಹಾಗಾಗಿ ಇಂಡಿಯಾಸ್ ಕನ್ಸರ್ನ್ಸ್, ಇಂಡಿಯಾ ಹ್ಯಾಸ್ ಲಾಂಗ್ ಆಬ್ಜೆಕ್ಟ್ ಟು ದ ಡ್ಯಾಮ್. ಅಂತಾನೆ ಮೊದಲಿಂದಲೂ ಭಾರತ ಚೀನಾ ಈ ಒಂದು ಡ್ಯಾಮ್ ನ ನಿರ್ಮಾಣ ಮಾಡೋದನ್ನ ಮೊದಲಿಂದಲೂ ಒಪ್ಕೊಂಡಿರಲಿಲ್ಲ. ಸೈಟಿಂಗ್ ರಿಸ್ಕ್ಸ್ ಆಫ್ ವೆಪನೈಸಿಂಗ್ ವಾಟರ್ ಫ್ಲೋ ಅಂಡ್ ಎಕಲಾಜಿಕಲ್ ಡ್ಯಾಮೇಜ್. ನೀರಿನ ಒಂದು ಅಂಶವನ್ನ ಇಟ್ಕೊಂಡು ಚೀನಾ ಭಾರತವನ್ನ ನಿಯಂತ್ರಿಸೋದು ಅಥವಾ ಅದನ್ನೇ ಒಂದು ವೆಪನ್ ತರ ಯೂಸ್ ಮಾಡ್ಕೊಳ್ಳೋದು ಭಾರತ ಒಪ್ಕೊಂಡಿಲ್ಲ. ದ ಡ್ಯಾಮ್ ಕುಡ್ ಬಿ ಕ್ಯಾಟಸ್ಟ್ರೋಫಿಕ್ ಇಫ್ ಇಟ್ ಫೇಲ್ಸ್ ಡ್ಯೂ ಟು ಸಿಸ್ಮಿಕ್ ಆಕ್ಟಿವಿಟಿ. ಒಂದು ವೇಳೆ ಸೀಸ್ಮಿಕ್ ಆಕ್ಟಿವಿಟಿಯಿಂದ ಅಥವಾ ಭೂಕಂಪದಿಂದ ಡ್ಯಾಮ್ ನಾಶ ಆದ್ರೆ ದೊಡ್ಡ ಮಟ್ಟದ ಹಾನಿ ಮಾಡುತ್ತೆ. ವಿತ್ ದ ಕಾನ್ಸಿಕ್ವೆನ್ಸ್ ಅಫೆಕ್ಟಿಂಗ್ ಬಾಂಗ್ಲಾದೇಶ್ ಅಂಡ್ ಇಂಡಿಯಾ. ಇದರಿಂದ ದೊಡ್ಡ ಮಟ್ಟದ ಹಾನಿ ಯಾವ ದೇಶಗಳ ಮೇಲೆ ಆಗೋದು, ಬಾಂಗ್ಲಾದೇಶ ಹಾಗೂ ಭಾರತದ ಮೇಲೆ. ಇದು ಈ ಒಂದು ಆರ್ಟಿಕಲ್ ನ ಸಾರಾಂಶ. ಮುಂದಿನ ಆರ್ಟಿಕಲ್ ಏನ್ ಹೇಳುತ್ತೆ, ನೀಡಲ್ ಲೆಸ್ ಇಂಜೆಕ್ಷನ್ಸ್ ಬೈ ಐಐಟಿ ಬಾಂಬೆ. ಐಐಟಿ ಬಾಂಬೆ ಅವರು ಹೊಸ ರೀತಿಯ ಒಂದು ಇಂಜೆಕ್ಷನ್ ಅನ್ನ, ಸಿರಿಂಜ್ ಅನ್ನ ಕಂಡು ಹಿಡಿದಿದ್ದಾರೆ. ವಾಟ್ ಇಟ್ ಈಸ್, ಐಐಟಿ ಬಾಂಬೆ ಇಸ್ ಕ್ರಿಯೇಟಿಂಗ್ ನೀಡಲ್ ಲೆಸ್ ಇಂಜೆಕ್ಷನ್ ಫಾರ್ ಪೀಪಲ್ ಹೂ ಫಿಯರ್ ಸಿರಿಂಜಸ್. ನಮ್ಮಲ್ಲಿ ಎಷ್ಟೋ ಜನರಿಗೆ ಇಂಜೆಕ್ಷನ್ ಅಥವಾ ಸಿರಿಂಜ್, ಸೂಜಿಯ ಮೂಲಕ ಇಂಜೆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಬಹಳ ಭಯ ಇರುತ್ತೆ. ಹಾಗಾಗಿ ಐಐಟಿ ಬಾಂಬೆ ಅವರು ಅಂತವರಿಗೋಸ್ಕರ ಸೂಜಿ ಇಲ್ಲದ ಒಂದು ಇಂಜೆಕ್ಷನ್ ಅನ್ನ ಡೆವಲಪ್ ಮಾಡಿದ್ದಾರೆ. ಹೌ ಇಟ್ ವರ್ಕ್ಸ್, ಹೇಗೆ ವರ್ಕ್ ಮಾಡುತ್ತೆ ಅದು, ಇಂಜೆಕ್ಷನ್ ಯೂಸಸ್ ಪ್ರೆಷರ್ ವೇವ್ಸ್ ಲೈಕ್ ಶಾಕ್ ವೇವ್ಸ್ ಟು ಪುಷ್ ಮೆಡಿಸಿನ್ ಇನ್ ಟು ದ ಸ್ಕಿನ್ ವಿತೌಟ್ ನೀಡಲ್. ಸೂಜಿಯ ಒಂದು ಅವಶ್ಯಕತೆ ಇಲ್ಲದೆ ಪ್ರೆಷರ್ ವೇವ್ ಗಳನ್ನ ಯೂಸ್ ಮಾಡಿಕೊಂಡು ಇದೇನ್ ಮಾಡುತ್ತೆ, ಆ ಒಂದು ಮೆಡಿಸಿನ್ ಅನ್ನ ನಮ್ಮ ದೇಹದ ಒಳಗೆ ಕಳಿಸುತ್ತೆ. ಟೆಕ್ನಾಲಜಿ, ಇಟ್ ಯೂಸಸ್ ಕಂಪ್ರೆಸ್ಡ್ ಏರ್ ಟು ಸೆಂಡ್ ದಿ ಮೆಡಿಸಿನ್ ಡೈರೆಕ್ಟ್ಲಿ ಇನ್ ಟು ದ ಬಾಡಿ, ಮೇಕಿಂಗ್ ಇಟ್ ಪೇನ್ಲೆಸ್ ಅಂಡ್ ನೀಡಲ್ ಫ್ರೀ. ಒಂದು ಒತ್ತಡದಿಂದ ತುಂಬಿದಂತಹ ಒಂದು ಏರ್, ಅಂದ್ರೆ ಗಾಳಿಯನ್ನು ತುಂಬಾ ಒತ್ತಡದಿಂದ ಒಂದು ಕಡೆ ನಿರ್ಬಂಧಿಸಿ ಅದರ ಮೂಲಕ ನಮ್ಮ ದೇಹದೊಳಗೆ ಮೆಡಿಸಿನ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಸೂಜಿಯ ಅವಶ್ಯಕತೆ ಇರೋದಿಲ್ಲ. ವೆನ್ ಇಟ್ ವಿಲ್ ಬಿ ಅವೈಲೇಬಲ್, ಟೆಕ್ನಾಲಜಿ ಸ್ಟಿಲ್ ಬೀಯಿಂಗ್ ಡೆವಲಪ್ಡ್. ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಅಂಡ್ ವಿ ಡೋಂಟ್ ನೋ ಯೆಟ್ ವೆನ್ ಇಟ್ ವಿಲ್ ಬಿ ರೆಡಿ ಫಾರ್ ಯೂಸ್. ಇಲ್ಲಿ ತನಕ ಡೆವಲಪ್ ಆಗ್ತಾ ಇದೆ ಅಷ್ಟೇ, ಯಾವಾಗ ಇದನ್ನ ಯೂಸ್ ಮಾಡ್ಲಿಕ್ಕೆ ಬಿಡುಗಡೆ ಮಾಡ್ತಾರೆ ಅನ್ನೋದು ಇನ್ನೂ ಸುದ್ದಿ ಇಲ್ಲ. ಮೇನ್ಸ್ ಪ್ರಾಕ್ಟೀಸ್ ಕ್ವಶನ್. ಕೊನೆಯದಾಗಿ ನಿಮಗೆ ಕ್ವಶನ್ ಇದೆ, ಸಿಸ್ಟಮಿಕ್ ಬ್ಯಾರಿಯರ್ಸ್ ಅಲಾಂಗ್ ವಿತ್ ದಿ ಪ್ಯಾಟರ್ನ್ಸ್ ಆಫ್ ಫಂಡಿಂಗ್ ಆಫ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಇಸ್ ಇನ್ಕ್ರೀಸಿಂಗ್ ಡ್ರಾಪ್ ರೇಟ್. ಎಲಾಬ್ರೇಟ್. ಕೆಲವೊಂದು ವ್ಯವಸ್ಥೆಯಲ್ಲಿನ ತೊಡಕುಗಳಿಂದಾಗಿ ಭಾರತದಲ್ಲಿ ಹಿಂದುಳಿದ ವರ್ಗಗಳು ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಡ್ರಾಪ್ ರೇಟ್ ಅಂದ್ರೆ ಶಾಲಾ ಕಾಲೇಜುಗಳನ್ನ ಬಿಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದನ್ನ ಎಲಾಬ್ರೇಟ್ ಮಾಡಿ ಅನ್ನೋದು ಈ ಒಂದು ಕ್ವಶನ್ ಅರ್ಥ. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಫಿಲಿಮ್ಸ್ ಕ್ವಶನ್ ಒಂದು ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್: ಸುಬಾನ್ಸಿರಿ, ಲೋಹಿತ್, ಕಾಮಿಂಗ್, ಮಾನಸ್. ವಿಚ್ ಆಫ್ ದಿ ಅಬೋವ್ ಇಸ್ ಆರ್ ದಿ ಟ್ರಿಬ್ಯೂಟರೀಸ್ ಆಫ್ ದಿ ಬ್ರಹ್ಮಪುತ್ರ ರಿವರ್. ಬ್ರಹ್ಮಪುತ್ರ ರಿವರ್ ನ ಟ್ರಿಬ್ಯೂಟರಿಗಳು ಇದರಲ್ಲಿ ಯಾವ್ದು ಅನ್ನೋದು ಈ ಪ್ರಶ್ನೆಯ ಅರ್ಥ. ಸುಬಾನ್ಸಿರಿ, ಲೋಹಿತ್, ಕಾಮಿಂಗ್, ಮಾನಸ್. ಒನ್ ಓನ್ಲಿ, ಓನ್ಲಿ ಟು, ಓನ್ಲಿ ತ್ರೀ, ಆಲ್. ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೊತ್ತು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.